ತೀವ್ರ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಯುಗಾದಿ ಹಬ್ಬ ಸ್ಪೆಷಲು ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1.5 ಗ್ಲಾಸಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ನಿಮಗೆ ಬೇಡ ಬರೀ ಕಡಲೆಬೇಳೆ ಅಂದರೆ ತೊಗರಿಬೇಳೆ ಕೂಡ ಸೇರಿಸ್ಕೋಬೋದು. ಎರಡು ಅರ್ಧ ಸೇರಿಸ್ಕೊಂಡು ಮಾಡ್ಬೋದು ಅಥವಾ ಬರೀ ತೊಗರಿಬೇಳೆನೇ ಮಾಡ್ಬೋದು. ಬಟ್ ಸೇಮ್ ಪ್ರೊಸೀಜರ್ ಎಲ್ಲದಕ್ಕೂ. ಈಗ ಅದನ್ನು 1-2 ಸರಿ ನೀಟಾಗಿ ತೊಳೆದು ಅದು ಜಸ್ಟ್ ಮುಳುಗೋ ಅಷ್ಟು ನೀರು ಹಾಕಿ 2-3 ವಿಷಲ್ಲು ಇಲ್ಲ ಜಾಸ್ತಿ ಕೂಡ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿ ಬೇಯೋಷ್ಟು 3-4 ವಿಷಲ್ ಬೇಯಿಸ್ಕೊಳ್ಳಿ. ಆನಂತರ ಇಲ್ಲಿ ನಾವು 1.5 ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡಿರೋದ್ರಿಂದ 1.5 ಗ್ಲಾಸಷ್ಟು ಬೆಲ್ಲ ತೊಗೋಬೇಕು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ನೀವು ಯಾವ ಬೆಲ್ಲ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಇದು ಜಸ್ಟ್ ಮುಳುಗೋ ಅಷ್ಟು ನೀರು ಮಾತ್ರ ಹಾಕಬೇಕು. ಜಾಸ್ತಿ ಹಾಕಿದ್ರೆ ತುಂಬ ಹೊತ್ತು ತೊಗೊಳುತ್ತೆ ನಮಗೆ ಪಾಕ ಮಾಡಿ ರೆಡಿ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಅದು 2 ಬೇಳೆ ಬೆಂದು ಸಕ್ಕರೆ ಇದು ಬೆಲ್ಲ ಕರಗೋ ಅಷ್ಟರಲ್ಲಿ ನಾವಿಲ್ಲಿ ಕಣಕ ಅಂದರೆ ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಗೋಧಿ ಹಿಟ್ಟಿಗೆ 3/4 ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದ್ರೆ ಸಾಕಾಗುತ್ತೆ. ಬರೀ ಮೈದಾದಲ್ಲೂ ಮಾಡ್ಬೋದು. ಹೆಲ್ತಿ ವರ್ಷನ್ ಸ್ವಲ್ಪ ಆದರೂ ಮೈದಾ ಕಡಿಮೆ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆ 1 ಚಿಕ್ಕ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ತುಂಬ ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಕೂಡ ಬೇಕಾಗಲ್ಲ, ಸ್ವಲ್ಪ ತೆಳು ಇರಬೇಕು. ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ. ಇದು ನಿಮಗೆ ಎಷ್ಟೊತ್ತು ನೆನೆಯುತ್ತೋ ಅಷ್ಟೊತ್ತು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಹೊತ್ತು ನೆಂದಷ್ಟು ಚೆನ್ನಾಗಾಗುತ್ತೆ. ಈಗ ನಾನು ಎಣ್ಣೆ ಹಾಕಿ ಅದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡಿ ಹಾಗೆ ಎತ್ತಿಟ್ಬಿಡ್ತೀನಿ. ಅದು ಸುತ್ತ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ನೆಂದಾದಮೇಲೆ. ಈಗ ಇದು ರೆಡಿ ಇದೆ. ಇದನ್ನು ಮುಚ್ಚಿಟ್ಬಿಡೋಣ. ಈಗ ಪಾಕ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಇಲ್ಲಿ ಬೆಲ್ಲನೂ ಕರಗಿದೆ ಹಾಗೆ ಕಡಲೆಬೇಳೆ ಕೂಡ ಬೆಂದಿದೆ. ಅದನ್ನು ಶೋಧಿಸ್ಕೊಂಡ್ಬಿಡೋಣ. ಕಡಲೆಬೇಳೆನ ಶೋಧಿಸ್ಕೊಂಡು ಆನಂತರ ನಾವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಡಲೆಬೇಳೆ. ನಾನು 3 ವಿಷಲ್ ಮಾಡಿರೋದು. ಕೆಲವೊಂದು ಕಡೆ ಬೇಯಲ್ಲ, ಆವಾಗ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ರುಬ್ಬಕ್ಕೆ ಕಷ್ಟ ಆಗಿಬಿಡುತ್ತೆ ನಮಗೆ. ನೋಡಿ ಇಲ್ಲಿ ಈ ಥರ ಶೋಧಿಸ್ಕೊಂಡು ಇಟ್ಕೋಬೇಕು. ಏನು ಬೇಳೆ ಬೇಯಿಸಿರ್ತೀವಿ ಆ ಕಟ್ಟನ್ನು ಕೂಡ ಬೀಸಾಕದೆ ಹಾಳು ಮಾಡದೆ ಅದರಲ್ಲಿ ಸಾಂಬಾರು ಕೂಡ ಮಾಡ್ಕೋಬೋದು. ಅದು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ ಬೆಲ್ಲ ಕರಗಿರೋದನ್ನು ನಾವು ಒಂದು ಸ್ವಲ್ಪ ತಳ ದಪ್ಪಗಿರೋ ಅಂಥ ಪಾತ್ರೆ ತೊಗೊಂಡಷ್ಟು ಒಳ್ಳೆಯದು, ತಳ ಹಿಡಿಯಲ್ಲ. ಅದಕ್ಕೋಸ್ಕರ ನೋಡಿ ಇಲ್ಲಿ ಬೆಲ್ಲ ಕರಗಿಸ್ಕೊಂಡಿದ್ದನ್ನ ಶೋಧಿಸ್ಕೊಂಡಿದ್ದೀನಿ. ನೀವು ಯಾವುದೇ ಥರದ ಬೆಲ್ಲ ತೊಗೊಳ್ಳಿ, ಜಸ್ಟ್ ಒಂದು ಸರಿ ಶೋಧಿಸ್ಕೊಂಡ್ಬಿಟ್ರೆ ಮರಳು ಸಿಕ್ಕುತ್ತೆ ಅನ್ನೋ ಭಾವನೆ ಇಲ್ಲದೆ ಆರಾಮಾಗಿ ಮಾಡ್ಬೋದು. ಈಗ ಇದಕ್ಕೆ ನಾನು ಒಂದು ಅರ್ಧ ತೆಂಗಿನಕಾಯಿನ ತುರಿದು ಹಾಕ್ಕೋತಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ ಏಲಕ್ಕಿನ ನಾನು ಪುಡಿ ಏನು ಮಾಡಿಲ್ಲ, ಹಾಗೆ ಹಾಕ್ತೀನಿ, ಯಾಕಂದರೆ ರುಬ್ಕೋತೀವಲ್ಲ ಅದಕ್ಕೋಸ್ಕರ. ಇದು ನಮಗೆ ಒಂದು 10-15 ನಿಮಿಷ ಬೇಕಾಗುತ್ತೆ ಈ ಥರ ಫ್ರೈ ಮಾಡ್ಕೋಬೇಕು. ಅಂದರೆ ಪಾಕನ ಹಾಗೇ ಕೈ ಆಡಿಸ್ತಾನೆ ಬೇಯಿಸ್ಕೋಬೇಕು. ನೋಡಿ ಇಲ್ಲಿ ನೀರಂಶ ಎಲ್ಲ ಹೋಗಿ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾವು ಹಾಗೆ ಇಟ್ಟರೆ ತಣ್ಣಗಾದಮೇಲೆ ಈ ಥರ ಗಟ್ಟಿಯಾಗುತ್ತೆ. ಇಷ್ಟು ಗಟ್ಟಿ ಬಂತು ಅಂದರೆ ನಿಮಗೆ ಪಾಕ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿ ಈಗ ಆಗಿದೆ. ಇನ್ ಕೇಸ್ ನೋಡಿ ಇಲ್ಲಿ ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ಕೋಬೋದು ಅಥವಾ ಗ್ರೈಂಡರಲ್ಲಿ ಕೂಡ ರುಬ್ಕೋಬೋದು. ಎರಡರಲ್ಲೂ ರುಬ್ಬಿದ್ರೆ ಹೇಗಿರುತ್ತೆ ತೋರಿಸ್ತೀನಿ. ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಥರ ಬಂದರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು, ಹಾಳಾಗೋಕ್ಕೆ ಚಾನ್ಸೇ ಇರಲ್ಲ. ನೋಡಿ ಇಲ್ಲಿ ಇದು ಗ್ರೈಂಡ್ರಲ್ಲಿ ರುಬ್ಬಿದ್ದೀನಿ. ಕಲರ್ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಇದು ತುಂಬ ನುಣ್ಣಗೆ ರುಬ್ಕೋಬೋದು ನಾವು, ಅದು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ಇದು ಕೂಡ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ, ಆದರೆ ಸ್ವಲ್ಪ ತರಿ ಬರುತ್ತೆ. ಯಾಕಂದರೆ ನಾವು ನೀರು ಹಾಕ್ತಾ ರುಬ್ಬೋದ್ರಿಂದ ಸ್ವಲ್ಪ ತರಿ ಬರುತ್ತೆ. ಬಟ್ ಟೇಸ್ಟ್ ಏನು ಎರಡರಲ್ಲೂ ಡಿಫ್ರೆನ್ಸ್ ಬರಲ್ಲ, ತುಂಬ ಚೆನ್ನಾಗಾಗತ್ತೆ. ಟ್ರೈ ಮಾಡಿ. ಈಗ ಕಣಕನೂ ತುಂಬ ಚೆನ್ನಾಗಿ ನೆಂದಿದೆ. ನೋಡಿ ಇಲ್ಲಿ ಒಳ್ಳೆ ಸ್ಲೈಮ್ ಥರ ಕಾಣಿಸ್ತಿದೆ ಅದು. ಈಗ ಇದನ್ನು ಸ್ವಲ್ಪ ತೊಗೊಳ್ಳೋಣ. ಫಸ್ಟು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು. ನಾನು ಪ್ಲಾಸ್ಟಿಕ್ ಕವರನ್ನೇ ಯೂಸ್ ಮಾಡ್ತಿದ್ದೀನಿ, ಇದು ಈಸಿಯಾಗಿ ಎಲ್ರಿಗೂ ಅವೈಲಬಲ್ ಇರುತ್ತೆ ಅಂತ. ಈಗ ಕವರಿಗೆ ಎಣ್ಣೆ ಸವರ್ಕೊಂಡು ಒಂದು ಸ್ವಲ್ಪನೇ ಕಣಕ ತೊಗೊಂಡು ಮೈದಾ ಮಿಶ್ರಣನ ಕೈಯಲ್ಲೇ ಹೀಗೆ ಅಗಲ ಮಾಡಿಕೊಂಡು ಈಗ ಇದಕ್ಕೆ
ಫಿಲ್ಲಿಂಗ್ನ ಹಾಕ್ಕೋಬೇಕು ನಾವು. ಅಂದರೆ ಒಬ್ಬಟ್ಟಿಂದು ಹೂರಣ ಏನಿರುತ್ತೆ ಅದನ್ನು ಇದರೊಳಗೆ ಹಾಕಿ ಹಾಗೆ ಈ ಥರ ನೋಡಿ ನೀಟಾಗಿ ಕವರ್ ಮಾಡಬೇಕು ಸುತ್ತ. ಎಕ್ಸ್ಟ್ರಾ ಏನು ಮೈದಾ ಬರುತ್ತೋ, ಈಗ ಎಲ್ಲನೂ ಒಂದು ಕಡೆ ಸೇರಿಸಿದಾಗ ಮೈದಾ ಹಿಟ್ಟು ಅಲ್ಲಿ ಜಾಸ್ತಿ ಇರುತ್ತೆ ನೋಡಿ, ಈ ಥರ ತೆಗೆದುಬಿಟ್ಟು ಈಗ ಉಲ್ಟಾ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕೈಗೆ ಈ ಥರ ಕೈಯಲ್ಲೇ ತಟ್ಟಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಆದಷ್ಟು ಬೇಳೆ ಒಬ್ಬಟ್ಟನ್ನು ಸ್ವಲ್ಪ ದಪ್ಪನೇ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ಒಬ್ಬಟ್ಟು ತೆಳು ಇದ್ದರೆ ಚೆನ್ನಾಗಾಗತ್ತೆ. ಇದು ತುಂಬ ತೆಳು ಮಾಡಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ನೋಡಿ ಇಲ್ಲಿ ಇಷ್ಟಿಷ್ಟು ಚಿಕ್ಕದೇ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಇದನ್ನು ತವಾ ಮೇಲೆ ಬೇಯಿಸ್ಕೊಳ್ಳೋದು. ಇದನ್ನು ನೀವು ಮೇಲೆ ಕೆಳಗೆ 2 ಕವರ್ ಹಾಕಿ ಲಟ್ಟಿಸ್ಕೊಂಡು ಕೂಡ ಮಾಡ್ಬೋದು. ಬಟ್ ಅದಕ್ಕಿಂತ ಈ ಥರನೇ ಮಾಡಿದ್ರೆ ತುಂಬ ಈಸಿಯಾಗೆ ಮಾಡಿಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಒಳ್ಳೆ ಟೇಸ್ಟ್ ಇತ್ತು. ನಾವು ಇಲ್ಲಿ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಅಥವಾ ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ಏನೂ ಡಿಫ್ರೆನ್ಸ್ ಆಗಲ್ಲ. ಇನ್ನೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಮೇಲೆ ಎಣ್ಣೆ ಸವರ್ಕೊಂಡು ಬೇಯಿಸ್ಕೋಬೇಕು. ಇದನ್ನು ತುಪ್ಪದ ಜೊತೆ ಅಥವಾ ಗಸಗಸೆ ಹಾಕಿ ಖೀರ್ ಮಾಡ್ತಾರೆ, ಆ ಖೀರ್ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ಬಟ್ ಎರಡೂ ಸ್ವೀಟ್ ಆಗಿರೋದ್ರಿಂದ ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಒಳ್ಳೆ ಕಲರ್ ಕೂಡ ಬಂದಿದೆ. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ